ರಾಜ್ಯ ರಾಜಕೀಯದಲ್ಲಾಗುತ್ತಾ ಕ್ಷಿಪ್ರ ಕ್ರಾಂತಿ. ಸಿಎಂ ಬದಲಾವಣೆಯೋ ಆಪರೇಷನ್ ಕಮಲವು? ಮೇ 5ರ ನಂತರ ರಾಜ್ಯದಲ್ಲಿ ಏನಾಗಲಿದೆ ನೀವೇ ನೋಡಿ ಅಂತಿದ್ದಾರೆ ಕೇಂದ್ರ ಸಚಿವ HDK. ಹೊಸ ಬಾಂಬನ್ನು ಸಿಡಿಸಿದ್ದಾರೆ ಕುಮಾರಸ್ವಾಮಿ. ಸಿಎಂ ಬದಲಾವಣೆಯೋ ಅಥವಾ ಆಪರೇಷನ್ ಕಮಲವು? ಮೇ 5ರ ನಂತರ ರಾಜ್ಯದಲ್ಲಿ ಏನಾಗಲಿದೆ ನೀವೇ ನೋಡಿ ಎಂದಿದ್ದಾರೆ ಕೇಂದ್ರ ಸಚಿವ HD ಕುಮಾರಸ್ವಾಮಿ. ಸಿಡಿಸಿರುವ ಹೊಸ ಬಾಂಬ್ ಇದು. ನಿಜವಾಗುತ್ತಾ ಮೇ 5ರ HDK ಸ್ಫೋಟಕ ಭವಿಷ್ಯ? ರಾಜ್ಯ ರಾಜಕಾರಣದಲ್ಲಿ ಬಿರುಗಾಳಿ ಎಬ್ಬಿಸಿದ ದಳಪತಿ. ಕ್ಷಿಪ್ರ ಕ್ರಾಂತಿ ಆಗುತ್ತೆ ರಾಜ್ಯ ರಾಜಕೀಯದಲ್ಲಿ, ಅದು ಮೇ 5ರ ನಂತರ ಅಂತ ಕುಮಾರಸ್ವಾಮಿ ಅವರು ಹೇಳ್ತಾ ಇರೋದು ಯಾಕೆ? ಏನಾಗುತ್ತೆ ಅಂಥದ್ದು ರಾಜ್ಯದಲ್ಲಿ? ಏನಾಗುತ್ತೆ ರಾಜ್ಯ ರಾಜಕಾರಣದಲ್ಲಿ ಅಂಥದ್ದು? ಮೇ 5ರ ನಂತರ ರಾಜ್ಯದಲ್ಲಿ ಏನಾಗಲಿದೆ ನೀವೇ ನೋಡಿ ಅಂತ ಕುತೂಹಲದ ಪ್ರಶ್ನೆಯನ್ನು ಕೂಡ ಇಡ್ತಾ ಇದ್ದಾರೆ. ಕುಮಾರಸ್ವಾಮಿ ಅವರ ಈ ಹೇಳಿಕೆ ರಾಜ್ಯ ರಾಜಕೀಯದಲ್ಲಿ ಬದಲಾವಣೆಗಳಾಗುವಂಥದ್ದೇನು? ಏನಂತಹ ಕ್ಷಿಪ್ರ ಕ್ರಾಂತಿ ನಡೆಯುತ್ತೆ? ಮೇ 5ರ ನಂತರ ರಾಜಕಾರಣದಲ್ಲಿ ಮಹಾಸ್ಫೋಟವಾಗುತ್ತೆ ಎಂದಿದ್ದಾರೆ ಕುಮಾರಸ್ವಾಮಿ. ನುಡಿದ ಭವಿಷ್ಯದ ಮರ್ಮವಾದರೂ ಏನು? HDK ಹೇಳಿಕೆ ಹಿಂದಿದೆಯಾ ಸರ್ಕಾರ ಪತನದ ಮುನ್ಸೂಚನೆ? ಕೈ ತಪ್ಪಲಿದೆಯೇ ದಾವಣಗೆರೆ ದಕ್ಷಿಣ ಅಧಿಪತ್ಯ? ಕಾಂಗ್ರೆಸ್ ಭಿನ್ನಮತ ಬಿಜೆಪಿಗೆ ವರದಾನವಾಗುತ್ತಾ? ಕೈ ಬಂಡಾಯ ನಾಯಕರ ತಲೆದಂಡ ಖಚಿತವೇ? ರಾಜ್ಯ ಮಟ್ಟದ ನಾಯಕರ ಸ್ಥಾನಕ್ಕೆ ಕುತ್ತು ಬರಲಿದೆಯೇ? ಭಾರೀ ಚರ್ಚೆಗೆ ಗ್ರಾಸವಾಗ್ತಾ ಇದೆ ದಳಪತಿಯ ಭವಿಷ್ಯ. ಮೇ 5ರ ಭವಿಷ್ಯ ಕುತೂಹಲ ಕೂಡ ಮೂಡಿಸ್ತಾ ಇದೆ. ಮೇ 4ಕ್ಕೆ ಬೈ ಎಲೆಕ್ಷನ್ ಫಲಿತಾಂಶ ಪ್ರಕಟವಾಗಲಿದೆ. ಆದರೆ 5ನೇ ತಾರೀಕು ಬೈ ಎಲೆಕ್ಷನ್ ಫಲಿತಾಂಶ ಪ್ರಕಟವಾದ ಮರುದಿನವೇ ಕ್ಷಿಪ್ರ ಕ್ರಾಂತಿ ಆಗುತ್ತೆ ರಾಜ್ಯ ರಾಜಕಾರಣದಲ್ಲಿ ಅಂತಂದಾಗ ಅಂಥದ್ದೇನಾಗಬಹುದು ಆ ಕ್ಷಿಪ್ರ ಕ್ರಾಂತಿ? ಕುಮಾರಸ್ವಾಮಿ ಅವರು ನೀಡ್ತಾ ಇರುವಂತಹ ಹೇಳಿಕೆ, ಒಬ್ಬ ಜವಾಬ್ದಾರಿತ ಸ್ಥಾನದಲ್ಲಿರುವಂತಹ ಕುಮಾರಸ್ವಾಮಿ ಅವರು ಸುಖ ಸುಮ್ಮನೆ ಯಾವುದೋ ಗಾಳಿಯಲ್ಲಿ ಗುಂಡ ಹಾರಿಸುವ ರೀತಿಯಲ್ಲಿ ಹೇಳಿಕೆಯನ್ನು ಕೊಡಲ್ಲ. ಅವ್ರು ಏನೋ ಒಂದು ಹೇಳಿಕೆ ಕೊಟ್ಟಿದ್ದಾರೆ ಅಂದ್ರೆ ಅದ್ರಲ್ಲಿ ಏನೋ ಒಂದು ಅರ್ಥ ಇದೆ ಅಂತ ಅರ್ಥ. ಅದ್ರಲ್ಲಿ ಏನೋ ಒಂದು ಅರ್ಥ ಇದೆ ಅಂತ ಊಹೆ ಮಾಡ್ಕೊಳ್ಬೇಕಾಗುತ್ತೆ. HDK ಈ ಹೇಳಿಕೆ ಹಿಂದಿದ್ಯಾ ಬಿಜೆಪಿ JDS ನ ಹೊಸ ಆಪರೇಷನ್? ಭಾರಿ ಚರ್ಚೆ ಗ್ರಾಸವಾಗ್ತಾ ಇರುವಂತದ್ದು ದಳಪತಿಯ ಮೇ 5ರ ಹೇಳಿಕೆ. ಭಾರಿ ಆತಂಕವನ್ನು ಹೆಚ್ಚಿಸ್ತಾ ಇದೆ ಕಾಂಗ್ರೆಸ್ನಲ್ಲಿ. ಮಾರ್ಮಿಕವಾಗಿ ಭವಿಷ್ಯ ನುಡಿದಿದ್ದಾರೆ ಕುಮಾರಸ್ವಾಮಿ. ದೆಹಲಿ ಮಟ್ಟದಲ್ಲಿ ಇಂಥದ್ದೊಂದು ಭಾರಿ ಬೆಳವಣಿಗೆ ಆಗ್ತಾ ಇದೆಯಾ? ಬಿಜೆಪಿ JDS ಮಿತ್ರರಲ್ಲಿ ಅಸಲಿಗೆ ಆಗ್ತಾ ಇರೋದಾದ್ರೂ ಏನು? ನಿಜವಾಗಲೂ ಸದ್ದಿಲ್ಲದೆ ಆಪರೇಷನ್ ಕಮಲದ ಕಸರತ್ತಾಗ್ತಾ ಇದೆಯಾ? ಬಿಜೆಪಿ ಹೈಕಮಾಂಡ್ ನಿಂದ ದಳಪತಿಗೆ ಸಿಕ್ಕಿದೆಯಾ ಈ ಸ್ಪಷ್ಟವಾದ ಸೂಚನೆ? ಇದಕ್ಕೆಲ್ಲ ಸಿಎಂ ಸಿದ್ದರಾಮಯ್ಯ, DCM DKಶಿ ಹೇಳೋದಾದ್ರೂ ಏನು? ಇದಕ್ಕೆ ಮೇ 5ರ ನಂತರವೇ ಸ್ಪಷ್ಟ ಉತ್ತರ ಸಿಗುತ್ತಾ ಅನ್ನೋದೇ ಈಗಿರುವಂತಹ ಪ್ರಶ್ನೆ. ಕುಮಾರಸ್ವಾಮಿ ಅವರು ಈ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅಂತಂದಾಗ ಅದರಲ್ಲಿ ಏನೋ ನಿಗೂಢ ಅರ್ಥ ಇರಬೇಕು, ಏನೋ ಬೆಳವಣಿಗೆಗಳಾಗ್ತಾ ಇರಬಹುದು. ದೆಹಲಿ ಮಟ್ಟದಲ್ಲಿ ಏನಾದರೂ ಬೆಳವಣಿಗೆಗಳಾಗ್ತಾ ಇದೆಯಾ? ಬಿಜೆಪಿ ಹೈಕಮಾಂಡ್ ಕಡೆಯಿಂದ ಏನಾದರೂ ಸುಳಿವು ಸಿಕ್ಕಿದೆಯಾ? ಅಥವಾ ಕಾಂಗ್ರೆಸ್ನಲ್ಲಿ ಒಳಗೊಳಗೆ ಆಗ್ತಾ ಇರುವಂತಹ ಅಸಮಾಧಾನದ ಬೇಗುದಿಯ ಆ ಸ್ಫೋಟಕ ರಹಸ್ಯ ಕುಮಾರಸ್ವಾಮಿಗೆ ತಿಳಿದಿದೆಯಾ? HD ಕುಮಾರಸ್ವಾಮಿ ಕೇಂದ್ರ ಸಚಿವರು ಪ್ರಸ್ತುತ ಕುಮಾರಸ್ವಾಮಿ ಅವರು ಕೊಡ್ತಾರೆ ಈ ಹೇಳಿಕೆಂದಾಗ ನಿಜವಾಗಲೂ ರಾಜ್ಯ ರಾಜಕಾರಣದಲ್ಲಿ ಕ್ಷಿಪ್ರ ಕ್ರಾಂತಿ ಆಗುತ್ತಾ? ದೆಹಲಿ ಮಟ್ಟದಲ್ಲಿ ಇಂಥದ್ದೊಂದು ಭಾರೀ ಬೆಳವಣಿಗೆ ಆಗ್ತಾ ಇದೆ. ಬಿಜೆಪಿ JDS ಮಿತ್ರರಲ್ಲಿ ಅಸಲಿಗೆ ಆಗ್ತಾ ಇರೋದಾದ್ರೂ ಏನು? ನಿಜವಾಗಲೂ ಸದ್ದಿಲ್ಲದ ಆಪರೇಷನ್ ಕಮಲದ ಕಸರತ್ತೇನಾದ್ರೂ ಆಗ್ತಾ ಇದೆಯಾ? ಬಿಜೆಪಿಯ ಹೈಕಮಾಂಡ್ ನಿಂದ ದಳಪತಿಗೆ ಸಿಕ್ಕಿದೆಯಾ ಈ ಸೂಚನೆ? ಇನ್ನು ಕಾಂಗ್ರೆಸ್ ಅಧಿಕಾರದಲ್ಲಿರುವಂಥದ್ದು ಈ 5 ವರ್ಷ ಕಂಪ್ಲೀಟ್ ಆಗಬೇಕು ಅಂದ್ರೆ ಇರೋದು ಇನ್ನು 2 ವರ್ಷ, 2.25 ವರ್ಷ. ಸೊ ಹೀಗಿರುವಾಗ ಕುಮಾರಸ್ವಾಮಿ ಅವರು ಕೊಡ್ತಾ ಇರುವಂತಹ ಈ ಒಂದು ಹೇಳಿಕೆ ದೆಹಲಿ ಮಟ್ಟದಲ್ಲಿ ಭಾರಿ ಚರ್ಚೆ ಆಗಿರುವಂತಹ ಆ ರಹಸ್ಯವಾದ್ರೂ ಏನಿರಬಹುದು? ಮೇ 5ರ ನಂತರ ರಾಜ್ಯದಲ್ಲಿ ಏನಾಗುತ್ತೆ ನೋಡ್ತಾ ಇರಿ ಅನ್ನುವಂಥ ಒಂದು ಕ್ಯೂರಿಯಾಸಿಟಿಯನ್ನ ಹುಟ್ಟು ಹಾಕತ್ತೆ ಅವರ ಸ್ಟೇಟ್ಮೆಂಟ್ ಅಂದಾಗ ಸಹಜವಾಗಿ ಕುತೂಹಲ ಮೂಡಿಸುತ್ತೆ. ಅಂಥದ್ದೇನಾಗುತ್ತೆ ರಾಜ್ಯ ರಾಜಕಾರಣದಲ್ಲಿ? ಅದು JDS ಮತ್ತು ಬಿಜೆಪಿ ಪಡಸಾಲೆಯಲ್ಲಿ ನಡೆಯುವಂಥದ್ದು ಅಥವಾ ಕಾಂಗ್ರೆಸ್ ಪಡಸಾಲೆಯಲ್ಲಿ ನಡೆಯುವಂತಹ ಬೆಳವಣಿಗೆನೋ ಕುತೂಹಲ ಮೂಡಿಸ್ತಿದೆ. 5ನೇ ತಾರೀಕು ನಂತರ ಏನೇನು ಡೆವಲಪ್ಮೆಂಟ್ ಆಗುತ್ತೆ ಅದು ನೋಡೋಣಂತೆ ರಾಜಕೀಯ. ಯಾಕೆಂದ್ರೆ ಕಳೆದ 1 ವರ್ಷದಿಂದ
ಏನೋ ಕ್ರಾಂತಿ ಆಗುತ್ತೆ ಕ್ರಾಂತಿ ಆಗುತ್ತೆ ಕ್ರಾಂತಿ ಆಗುತ್ತೆ ಅಂತ ಹೇಳ್ಕೊಂಡೇ ಬಂದರು. ಈಗ ನೀವು ಹೇಳೋ ಪ್ರಕಾರ ಈಗೇನೋ ಈ ಡೆವಲಪ್ಮೆಂಟ್ ಏನಿದೆ, ಈ ಕ್ರಾಂತಿಗೆ ಏನಾದರೂ ಬೇಸ್ ಆಗುತ್ತಾ ನೋಡೋಣ, ಕಾದು ನೋಡೋಣ. 5ನೇ ತಾರೀಕು ನಂತರ ಏನೇನು ಡೆವಲಪ್ಮೆಂಟ್ ಆಗುತ್ತೆ ಅದನ್ನು ನೋಡೋಣ ರಾಜಕೀಯ. ಏಕೆಂದರೆ ಕಳೆದ 1 ವರ್ಷದಿಂದ ಏನೋ ಕ್ರಾಂತಿ ಆಗುತ್ತೆ ಕ್ರಾಂತಿ ಆಗುತ್ತೆ ಕ್ರಾಂತಿ ಆಗುತ್ತೆ ಅಂತ ಹೇಳ್ಕೊಂಡೇ ಬಂದರು. ಈಗ ನೀವು ಹೇಳೋ ಪ್ರಕಾರ ಈಗೇನೋ ಈ ಡೆವಲಪ್ಮೆಂಟ್ ಏನಿದೆ, ಈ ಕ್ರಾಂತಿಗೆ ಏನಾದರೂ ಬೇಸ್ ಆಗುತ್ತಾ ನೋಡೋಣ, ಕಾದು ನೋಡೋಣ. ಕ್ರಾಂತಿ ಆಗುತ್ತೆ ಕ್ರಾಂತಿ ಆಗುತ್ತೆ ಕ್ರಾಂತಿ ಆಗುತ್ತೆ ಅಂತ ಹೇಳ್ಕೊಂಡೇ ಬಂದರು. ಈಗ ನೀವು ಹೇಳೋ ಪ್ರಕಾರ ಈಗೇನೋ ಈ ಡೆವಲಪ್ಮೆಂಟ್ ಏನಿದೆ, ಈ ಕ್ರಾಂತಿಗೆ ಏನಾದರೂ ಬೇಸ್ ಆಗುತ್ತೆ ನೋಡೋಣ, ಕಾದು ನೋಡೋಣ. 5ನೇ ತಾರೀಕು ನಂತರ ಏನೇನು ಡೆವಲಪ್ಮೆಂಟ್ ಆಗುತ್ತೆ ಅದನ್ನು ನೋಡೋಣ ರಾಜಕೀಯ. ಏಕೆಂದರೆ ಕಳೆದ 1 ವರ್ಷದಿಂದ ಏನೋ ಕ್ರಾಂತಿ ಆಗುತ್ತೆ ಕ್ರಾಂತಿ ಆಗುತ್ತೆ ಕ್ರಾಂತಿ ಆಗುತ್ತೆ ಅಂತ ಹೇಳ್ಕೊಂಡೇ ಬಂದರು. ಈಗ ನೀವು ಹೇಳೋ ಪ್ರಕಾರ ಈಗೇನೋ ಈ ಡೆವಲಪ್ಮೆಂಟ್ ಏನಿದೆ, ಈ ಕ್ರಾಂತಿಗೆ ಏನಾದರೂ ಬೇಸ್ ಆಗುತ್ತಾ ನೋಡೋಣ, ಕಾದು ನೋಡೋಣ. 5ನೇ ತಾರೀಕು ನಂತರ ಏನೇನು ಡೆವಲಪ್ಮೆಂಟ್ ಆಗುತ್ತೆ ಅದನ್ನು ನೋಡೋಣ ರಾಜಕೀಯ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.